ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೆಯ ತರಗತಿಯ ಅಧ್ಯಾಯ 3 ಸಂಖ್ಯೆಗಳ ಕಥೆ ಅದರಲ್ಲಿ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಲೆಕ್ಕಗಳನ್ನು ಬಿಡಿಸಬೇಕಾದರೆ ನಾವು ಇಲ್ಲಿ ಈ ಟೇಬಲನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಈ ಟೇಬಲನ್ನು ಅರ್ಥ ಮಾಡಿಕೊಂಡ್ರೆ ನೀವು ಉಳಿದ ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸಬಹುದು. ರೋಮನ್ ಪದ್ಧತಿ ಕೆಲವು ಹೆಗ್ಗುರುತು ಸಂಖ್ಯೆಗಳು ಅಂತಂದರೆ ಐ ಅಂತಂದರೆ 1, ವಿ ಅಂತಂದರೆ 5, ಎಕ್ಸ್ ಅಂದರೆ 10, ಎಲ್ ಅಂತಂದರೆ 50, ಸಿ ಅಂತಂದರೆ 100, ಡಿ ಅಂದರೆ 500, ಎಮ್ ಅಂದರೆ 1000. ಈ ಟೇಬಲನ್ನು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಕಂಡುಹಿಡಿಯಿರಿ. ಮೊದಲನೆಯ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ. ಈ ಸಂಖ್ಯೆಗಳನ್ನು ನಾವು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಬೇಕು. ಮೊದಲನೆಯ ಪ್ರಶ್ನೆ 1222. ಇಲ್ಲಿ 1222 ನಾವು ಯಾವ ಥರ ಬರೀಬಹುದು? 1000 ತೆಗೆದ್ರೆ 222 ಉಳಿತು. 1000 ಇಲ್ಲಿ ಬರೆದಿದ್ದೇವೆ. 1000 ಆದಮೇಲೆ 222 ಉಳಿತು. 222 ನಾವು 100 + 100 ಅನ್ನಾಗಿ ಬರಿಬಹುದು. 100 + 100 200. ಈಗ 200 ಆಯಿತು. ಎಷ್ಟು ಉಳಿತು? 22. 22 ನಾವು 10 + 10 ಅಂತಂದರೆ 20. ಇನ್ನು ಎಷ್ಟು ಉಳಿತು? 2. ಎಷ್ಟು ಉಳಿತು? ಈಗ 2. 2 ನಾವು 1 + 1 ಇದರನ್ನಾಗಿ ಬರೆಯಬಹುದು. 1000 ಅಂತಂದರೆ ಎಮ್. 1000 ಅಂತಂದರೆ ಎಮ್. 100 ಅಂತಂದರೆ ಸಿ. 100 ಅಂತಂದರೆ ಸಿ. ಇನ್ನೊಂದು 100 ಇದೆ. 100 ಅಂತಂದರೆ ಸಿ, 2 ಸಿ. ಮತ್ತು 10 ಅಂತಂದರೆ ಎಕ್ಸ್. 10 ಅಂದರೆ ಎಕ್ಸ್. ಎಕ್ಸ್ ಮತ್ತು ಇನ್ನೊಂದು 10 ಉಳಿತು. ಇನ್ನೊಂದು ಎಕ್ಸ್, ಡಬಲ್ ಸಿ, ಡಬಲ್ ಎಕ್ಸ್. ಮತ್ತು 1 ಅಂತಂದರೆ ಐ. ಐ ಅಂತಂದರೆ 1 ಮತ್ತು ಇನ್ನೊಂದು ಒಂದಿದೆ, ಅದಕ್ಕಾಗಿ ಡಬಲ್ ಐ. ಎಮ್, ಡಬಲ್ ಸಿ, ಡಬಲ್ ಎಕ್ಸ್, ಡಬಲ್ ಐ. ಈ ಬೆಲೆಗಳನ್ನು ನಾನು ಇಲ್ಲಿ ಈ ಟೇಬಲಿಂದ ಬರೆದಿದ್ದೇನೆ. ನೀವು ಇದನ್ನು ನೋಡಿ ಅರ್ಥ ಮಾಡಿಕೊಳ್ಳಬಹುದು. ಈ ಬೆಲೆಗಳನ್ನೇ ನಾನಿಲ್ಲಿ ಹಾಕಿದ್ದೇನೆ. ಎರಡನೆಯ ಪ್ರಶ್ನೆ 2999 ಅಂತಂದರೆ 2000 ಇದನ್ನು 1000 + 1000 2000 ಮತ್ತು 999 ಉಳಿತು. 999 ನಾವು 900 ಅಂತಂದರೆ 29 ಹೋಗಿ 99 ಉಳಿತು. 99 ನಾವು 90 + 9 99. 2000ನ್ನು 1000 + 1000 2000. 999 900 ಮತ್ತು 99 ಉಳಿತು. 90 + 9 99. 1000 ಅಂತಂದರೆ ನೀವು ಟೇಬಲಿಂದ ನೋಡಬಹುದು. ಎಮ್ ಅಂತಂದರೆ 1000 ಅಂತಂದರೆ 1000 ಅಂದರೆ ಎಮ್. ಮತ್ತು ಇನ್ನೊಂದು 1000 ಇದೆ, ಡಬಲ್ ಎಮ್. ಮತ್ತು 900 ನಿಮಗೆ ಇಲ್ಲಿ ಟೇಬಲಲ್ಲಿ ಎಲ್ಲಿನೂ 900 ಸಿಗುವುದಿಲ್ಲ. ಆದ್ದರಿಂದ ನಾವು ಇದನ್ನು ಯಾವ ಥರ ಬರಿಬೇಕು? 1000ದಿಂದ 100 ತೆಗಿಬೇಕು. ಯಾವ ಥರ ತೆಗಿತೀರಿ? ಇಲ್ಲಿ 100 ಇದೆ, ಇಲ್ಲಿ 1000 ಇದೆ. 1000ದಿಂದ 100, 1000ದಿಂದ 100 ತೆಗೆದ್ರೆ 900. 900 ಅಂತಂದರೆ ಸಿ ಎಮ್ ಅಂತ ಈ ಥರ ನಾವು ಬರೆಯಬೇಕು. ಯಾಕಂತಂದರೆ 900 ನಮಗೆ ಎಲ್ಲಿ ಬಾಕ್ಸಲ್ಲಿ ಸಿಗುವುದಿಲ್ಲ. ಆದ್ದರಿಂದ ನಾವು 1000ದಿಂದ 100 ತೆಗೆದ್ರೆ 900. ಆದ್ದರಿಂದ ಸಿ ಎಮ್, ಎಮ್ ಜೊತೆ ಸಿ ಬರಿಬೇಕು, ಸಿ ಎಮ್. ಆದ್ದರಿಂದ 900 ನಾನು ಇಲ್ಲಿ ಸಿ ಎಮ್ ಅಂತ ಬರೆದಿದ್ದೇನೆ. ಡಬಲ್ ಎಮ್ ಅಂತಂದರೆ ಇದು 1000 ಮತ್ತು 900 ಅಂತಂದರೆ ಸಿ ಎಮ್ದು. ಮತ್ತು 90 ನೀವು ಇಲ್ಲಿ ಎಲ್ಲೂ 90 ನೋಡುವುದಿಲ್ಲ. ಆದ್ದರಿಂದ 100ರಲ್ಲಿ 10 ತೆಗೆದಾಗ 100ರಲ್ಲಿ 10 ತೆಗೆದಾಗ 90 ಉಳಿತು. ಆದ್ದರಿಂದ ನಾವು ಯಾವ ಥರ ಬರಿಬೇಕು? ಎಕ್ಸ್ ಸಿ, ಎಕ್ಸ್ ಸಿ. 90 ಅಂತಂದರೆ ಎಕ್ಸ್ ಸಿ. ಮತ್ತು 9 ಕೊನೆಯದಾಗಿ ನಮಗೆ 9 ಉಳಿತು. 9 ನಮಗೆ ಎಲ್ಲಿನೂ ಇಲ್ಲಿ ಬಾಕ್ಸಲ್ಲಿ ಕಾಣುವುದಿಲ್ಲ. ಆದ್ದರಿಂದ 9 ಅಂತಂದರೆ 10ರಲ್ಲಿ 1, 10ರಲ್ಲಿ 1 ತೆಗೆದಾಗ 9 ಅಂತಂದರೆ ಐ ಎಕ್ಸ್. ಐ ಎಕ್ಸ್, ಡಬಲ್ ಎಮ್, ಸಿ ಎಮ್, ಎಕ್ಸ್ ಸಿ, ಐ ಎಕ್ಸ್. ನಿಮಗೆ ಈ ಲೆಕ್ಕ ತಿಳಿದಿರಬಹುದು. ನಿಮಗೆ ಒಂದು ವೇಳೆ ತಿಳಿದಿಲ್ಲ ಅಂತಂದರೆ ಇನ್ನೊಂದು ಸಲ ವಿಡಿಯೋವನ್ನು ಹಿಂದೆ ಮಾಡಿ ನೋಡಿ, ಆವಾಗ ನಿಮಗೆ ಈ ಲೆಕ್ಕ ಅರ್ಥ ಮಾಡಿಕೊಳ್ಳಬಹುದು. ಏನಿಲ್ಲ, ನಮಗೆ ಈ ರೋಮನ್ ಸಂಖ್ಯೆ ಪದ್ಧತಿಗಳನ್ನು ಅರ್ಥ ಮಾಡಿಕೊಂಡ್ರೆ ಈ ಲೆಕ್ಕಗಳನ್ನು ನಾವು ಸುಲಭವಾಗಿ ಬಿಡಿಸಬಹುದು. ಮೂರನೇ ಪ್ರಶ್ನೆ 302. 300ನ್ನು 100 + 100 + 100 ಎಷ್ಟಾಯಿತು?
300. ಮತ್ತು ಎಷ್ಟು ಉಳಿತು? 2. 2ಅನ್ನು ನಾವು 1 + 1 ಇದರನ್ನಾಗಿ ಬರೆಯಬಹುದು. 100 ಅಂತಂದರೆ ಸಿ ಇದೆ. 100 ಅಂತಂದರೆ ಸಿ. ಇಲ್ಲಿ 100ಗಳು ಎಷ್ಟಿವೆ? 3 ಅಂತಂದರೆ 3 ಸಿಗಳನ್ನು ಇಲ್ಲಿ ನಾವು ಬರೆಯಬೇಕು. ಸಿ ಸಿ ಸಿ. ಮತ್ತು 1 ಉಳಿತು. 1 ಅಂತಂದರೆ ಐ. 1ಗಳು ಎಷ್ಟಿವೆ? 2 ಅಂತಂದರೆ II. CCC II. 4ನೇ ಪ್ರಶ್ನೆ 715. 715ಅನ್ನು ನಾವು ಯಾವ ಥರ ಬರೀಬಹುದು? 500 + 100 600. 600 + 100 700. 700ಅನ್ನು ಇಲ್ಲಿ ಬಿಡಿಸಿ ಬರೆದಿದ್ದೇವೆ. ಇನ್ನು ಎಷ್ಟು ಉಳಿತು? 15. 10 + 5 15. 715. ಈಗ 500 ಅಂತಂದರೆ ಡಿ ಇದೆ. 500 ಅಂತಂದರೆ ಡಿ, ಮತ್ತು 100 ಅಂತಂದರೆ ಸಿ, ಮತ್ತು ಇನ್ನೊಂದು 100 ಇದೆ. 100 ಅಂತಂದರೆ ಸಿ. DCC. ಮತ್ತು 10 ಅಂತಂದರೆ ಎಕ್ಸ್. 10 ಅಂತಂದರೆ ಎಕ್ಸ್. ಮತ್ತು 5 ಅಂತಂದರೆ ವಿ. DCCXV. ಮತ್ತು ಪುಟ ಸಂಖ್ಯೆ 64ರಲ್ಲಿ ಈ ಲೆಕ್ಕ ಇದೆ. ಇದು ನಾವು ಮೊದಲನೇದಾಗಿ ಕಂಡುಹಿಡಿಯಿರಿ ಬಿಡಿಸಿದ್ದು ನಾವು ಪುಟ ಸಂಖ್ಯೆ 63. ಈಗ 64ರಲ್ಲಿ ನೀವು ಮಾಡಿ. LXXXVII + LXXVIII ಇದೆ. ಇದರಲ್ಲಿ ನಾವು ಕೂಡಿಸಬೇಕು ಅಂತಂದರೆ ಇದನ್ನು ನಾವು ಇದರ ಜೊತೆ ಕೂಡಿಸಬೇಕಾಗುತ್ತದೆ. ಎಲ್ಗಳು ಎಷ್ಟಿವೆ? 1L, ಇಲ್ಲಿ 2L. LL. ಎಕ್ಸ್ಗಳು ಎಷ್ಟಿವೆ? 1 2 3 4 5. ಇಲ್ಲಿ 5 ಎಕ್ಸ್ಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ವಿ ಎಷ್ಟಿವೆ? 1 2 2 ವಿಗಳಿವೆ. ಐ 1 2 3 4 5 5 ಐಗಳಿವೆ. ಅಂತಂದರೆ LL ಕೂಡಿಸಿದರೆ CL. ಮತ್ತು ಎಕ್ಸ್ಗಳು ಎಷ್ಟಿವೆ? 1 2 3 4 5 5 ಎಕ್ಸ್ಗಳಿವೆ. ಅಂತಂದರೆ L + L ಕೂಡಿಸಿದ ಎಲ್ನ ಬೆಲೆ 50. 50 ಕೂಡಿಸಿದರೆ 100. 100 ಅಂತಂದರೆ C = 100. ಸಿನ ಬೆಲೆ 100. ಯಾಕಂತಂದರೆ 50 + 50 ಕೂಡಿಸಿದರೆ 100. ಅದಕ್ಕಾಗಿ ಸಿಯನ್ನು ಇಲ್ಲಿ ಬರೆದಿದ್ದೇನೆ. ಮತ್ತು ಎಕ್ಸ್ನ ಬೆಲೆ ಎಷ್ಟಿದೆ? 10. ಎಕ್ಸ್ನ ಬೆಲೆ ಎಷ್ಟು? 10. 10 + 10 20. 20 + 10 30. 30 + 10 40. 40 + 10 50. ಅಂತಂದರೆ 50 ಅಂತಂದರೆ ಏನಿದೆ? ಎಲ್ಲಿದೆ. ಅದಕ್ಕಾಗಿ ಇದು 50. 50 ಅಂತಂದರೆ ಎಲ್. ಇದು LL ಕೂಡಿಸಿದರೆ ಇದು ಸಿ. ಯಾಕಂತಂದರೆ 50 + 50 ಕೂಡಿಸಿದರೆ 100 ಆಯಿತು. 100 ಅಂತಂದರೆ ಸಿ ಬರುತ್ತದೆ. ಅದಕ್ಕಾಗಿ CL. ಮತ್ತೇನು ಉಳಿತು? ಇಲ್ಲಿ 1 1 2 3 4 5 5 ಐಗಳಿವೆ. ಅಂತಂದರೆ ಎಷ್ಟು? ಐನ ಬೆಲೆ 1. ಅದಕ್ಕಾಗಿ ವಿ ಅಂತಂದರೆ 5. ಮತ್ತಿಲ್ಲಿ ಡಬಲ್ ವಿಗಳು ಉಳಿದು ವಿ ಅಂತಂದರೆ 10. ಅಂತಂದರೆ 5 + 5 10. 10 ಅಂತಂದರೆ ಎಕ್ಸ್. LL ಅಂತಂದರೆ ಸಿ. 50 + 50 100 ಸಿ ಬಂತು. ಎಕ್ಸ್ನ ಬೆಲೆ 10 10 10 ಕೂಡಿಸಿದರೆ 50. 50 ಅಂತಂದರೆ ಎಲ್. ಮತ್ತು ಡಬಲ್ ವಿ ಉಳಿತು. ವಿನ ಬೆಲೆ 5 ಇದೆ. 5 + 5 10. 10 ಅಂತಂದರೆ ಎಕ್ಸ್. ಮತ್ತು ಐಗಳು ಎಷ್ಟಿವೆ? 5 ಐಗಳಿವೆ. 5 ಅಂತಂದರೆ ವಿ. CLXV. ರೋಮನ್ ಅಂಕಿಗಳಲ್ಲಿ ನೀಡಲಾದ 2 ಸಂಖ್ಯೆಗಳನ್ನು ಹಿಂದೂ ಅಂಕಿಗಳಾಗಿ ಪರಿವರ್ತಿಸದೆ ನೀವು ಹೇಗೆ ಗುಣಿಸುತ್ತೀರಿ? ಈ ಕೆಳಗಿನ ಹೆಗ್ಗುರುತು ಸಂಖ್ಯೆಗಳ ಜೋಡಿಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇಲ್ಲಿ 4 ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ. ಈ ಕೊನೆಯ ಪ್ರಶ್ನೆ ಒಂದೇ ಆಗಿದೆ. ಇಲ್ಲಿ 4 ಪ್ರಶ್ನೆಗಳಿವೆ. ಇದನ್ನು ನಾವು ಬಿಡಿಸಬೇಕು. ಮೊದಲನೇದಾಗಿ V × L ಅಂತಂದರೆ ಎಲ್ಲನ್ನು 5 ಸಲ ಬರಿಬೇಕು. 1 2 3 4 5 ಅಂತಂದರೆ ಎಲ್ಲನ್ನು 5. ಇದು ರೋಮನ್ ಸಂಖ್ಯೆಯಲ್ಲಿ 5 ಇದೆ. ಆದ್ದರಿಂದ ಎಲ್ಲನ್ನು 5 ಸಲ ಬರಿಬೇಕು. ಎಲ್ 5 ಸಲ ಎಲ್ಗಳನ್ನು ಬರೆದಿದ್ದೇನೆ. ಅಂತಂದರೆ L + L ಕೂಡಿಸಿದರೆ ಎಲ್ಲ ಬೆಲೆ 50 ಇದೆ. ಎಲ್ಲ ಬೆಲೆ 50. 50 + 50 100. 100 ಅಂತಂದರೆ ಸಿ ಇದೆ. ಅದಕ್ಕಾಗಿ ಸಿ. ಮತ್ತು ಈ ಎಲ್ಲನ್ನು ಕೂಡಿಸಿದರೆ ಸಿ + ಸಿ. L + L ಅಂತಂದರೆ 50 + 50 100. 100 ಅಂತಂದರೆ ಸಿ. ಮತ್ತು ಕೊನೆಯದಾಗಿ ಎಲ್ ಉಳಿತು. CCL. ಎರಡನೇ ಪ್ರಶ್ನೆ L × D. ಇದನ್ನು ನಾವು ಡಿಯನ್ನು
ಡಿಯನ್ನು ನಾವು ಎಲ್ ಅಂತಂದರೆ 50 ಸಲ ಬರೆಯೋಕ್ಕೆ ಆಗುವುದಿಲ್ಲ. ಆದ್ದರಿಂದ ಡಬಲ್ ಎಮ್ ಡಿ. ಎಮ್ ಅಂತಂದರೆ 1000, ಡಿ ಅಂತಂದರೆ 500. ಮೂರನೇ ಪ್ರಶ್ನೆ, ವಿ ಇಂಟು ಡಿ ಅಂತಂದರೆ ಇದನ್ನು ಡಿಯನ್ನು ನಾವು 5 ಸಲ ಬರಿಬೇಕು. ಡಿ ಪ್ಲಸ್ ಡಿ ಅಂತಂದರೆ 100 ಪ್ಲಸ್ 100, 500 ಪ್ಲಸ್ 500, 1000. 1000 ಅಂತಂದರೆ ಎಮ್. ಮತ್ತು ಡಿ ಪ್ಲಸ್ ಡಿ 500 ಪ್ಲಸ್ 500, 1000. 1000 ಅಂತಂದರೆ ಎಮ್. ಮತ್ತು ಡಿ ಉಳಿತು, ಡಬಲ್ ಎಮ್ ಡಿ. ಏನಿಲ್ಲ, ಡಿ ಪ್ಲಸ್ ಡಿಯನ್ನು ಕೂಡಿಸ್ಬೇಕು, 1000 ಆಗುತ್ತದೆ. ಡಿನ ಬೆಲೆ 500, 500 ಪ್ಲಸ್ 500, 1000. 1000 ಅಂತಂದರೆ ಎಮ್. ಮತ್ತು 500 ಪ್ಲಸ್ 500, 1000. 1000 ಅಂತಂದರೆ ಎಮ್. ಮತ್ತು ಡಿ ಹಾಗೆಯೇ ಉಳಿತು, ಅದನ್ನು ಅದೇ ಥರ ಬರಿಬೇಕು. ಈಗ ಕೊನೆಯ ಪ್ರಶ್ನೆ, 4ನೇ ಪ್ರಶ್ನೆ. ವಿ ಇದು 7 ಇದೆ, ವಿ ಡಬಲ್ ಐ ಇಂಟು ಐ ಎಕ್ಸ್. ಇದನ್ನು ನಾನು ಯಾವ ಥರ ಬರೆದಿದ್ದೇನೆ ಅಂತಂದರೆ, ಇದನ್ನು ನಾವು 7 ಸಲ ಬರಿಬೇಕು. ಐ ಎಕ್ಸನ್ನು 7 ಸಲ ಬರಿಬೇಕು. ಇಲ್ಲಿ ಮೊದಲನೇದಾಗಿ ಎಕ್ಸನ್ನು ನಾನು 7 ಸಲ ಬರೆದಿದ್ದೇನೆ. 1 2 3 4 5 6 7 7 ಸಲ ಬರೆದಿದ್ದೇನೆ. ಮತ್ತು ಐಯನ್ನು 7 ಸಲ ಬರೆದಿದ್ದೇನೆ. 1 2 3 4 5 6 7. ನೀವು ಇಲ್ಲಿ ನೋಡ್ಬೋದು ಎಕ್ಸನ್ನು 7 ಸಲ, ಯಾಕಂತಂದರೆ ಇದು ಐ ಎಕ್ಸನ್ನು ನಾವು 7 ಸಲ ಬರೆಯೋದಿದೆ. ಆದ್ದರಿಂದ ಎಕ್ಸನ್ನು 7 ಸಲ, ಐಯನ್ನು 7 ಸಲ ಬಿಡಿ ಬಿಡಿಯಾಗಿ ಬರೆದಿದ್ದೇನೆ. ಅಂತಂದರೆ ಇದು 1 2 3 4 5. ಇದು ಈ 5 ಎಕ್ಸ್ಗಳನ್ನು ಕೂಡಿಸಿದರೆ ಎಕ್ಸ್ನ ಬೆಲೆ ಎಷ್ಟು? 10. 10 ಪ್ಲಸ್ 10 20. 20 ಪ್ಲಸ್ 10 30. 30 ಪ್ಲಸ್ 10 40. 40 ಪ್ಲಸ್ 10 50. ಇಲ್ಲಿವರೆಗೆ ನಮಗೆ 50 ಆಯಿತು. ಇಲ್ಲಿವರೆಗೆ ಈ 5 ಎಕ್ಸ್ಗಳನ್ನು ಕೂಡಿಸಿದರೆ 50 ಆಯಿತು. 50 ಅಂತಂದರೆ ಏನಿದೆ? ಎಲ್. ಅದಕ್ಕಾಗಿ ಇಲ್ಲಿ ಎಲ್ಲನ್ನು ಬರೆದಿದ್ದೇನೆ. ಮತ್ತು ಇವೆರಡು ಎಕ್ಸ್ಗಳು ಹಾಗೆಯೇ ಉಳಿದುವು. ಇವೆರಡು ಎಕ್ಸ್ಗಳು ಹಾಗೆಯೇ ಉಳಿದು, ಅದಕ್ಕಾಗಿ ಎಕ್ಸ್ ಡಬಲ್ ಎಕ್ಸನ್ನು ಬರೆದಿದ್ದೇನೆ. ಮತ್ತು ಇಲ್ಲಿ ಐಗಳು ಎಷ್ಟಿವೆ? 1 2 3 4 5 6 7 7. ಇಲ್ಲಿ 7 ಸಂಖ್ಯೆಯನ್ನು ಬರೆದಿದ್ದೇನೆ. ನೀವು ಪ್ರಶ್ನೆ ಸಂಖ್ಯೆಯಲ್ಲಿ ಈ ಥರ ಬರೀತೀರಲ್ಲ, ಅದೇ ಪ್ರಶ್ನೆಯನ್ನು ನಾನಿಲ್ಲಿ ಬರೆದಿದ್ದೇನೆ. 7 ವಿ ಡಬಲ್ ಐ ಅಂತಂದರೆ ಇದರ ಅರ್ಥ 7 ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.